ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಫೈನಲಿ ಕಲಿಯುಗದ ಕಲ್ಕಿ ಈಗ ಪೊಲೀಸರ ಬಂಧನದಲ್ಲಿದ್ದಾನೆ. 2028ಕ್ಕೆ CM ಆಗ್ತೀನಿ ನೋಡ್ತೀರಾ, 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಗೆದ್ದು ತೋರಿಸ್ತೀವಿ ನೋಡ್ತೀರಾ ಅಂದಂತಹ ಆಸೆ ಇಟ್ಕೊಂಡಂಥ ವ್ಯಕ್ತಿ ಈಗ ಕಾಕಿ ವಶದಲ್ಲಿದ್ದಾನೆ. ಈ ವ್ಯಕ್ತಿಯ ವಿಡಿಯೋಗಳನ್ನು ಬಹುಶಃ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುತ್ತೆ, ನೋಡಿರ್ತೀರಿ. ಯಾರಪ್ಪ ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತವನೆ, 14,000 ಬಂದಕ್ಕೆ ಇಟ್ಕೊಂಡಿದ್ದೀನಿ ನಾನು, 224 ಕ್ಷೇತ್ರಗಳನ್ನು ನಾವು ಗೆದ್ದು ತೋರಿಸ್ತೀವಿ ನೋಡ್ತೀರಾ, ಜೊತೆಗೆ ನಾನೇ ಕಲಿಯುಗದ ಕಲ್ಕಿ, ಈ ಹಿಂದೆ ಮಹಾಭಾರತದ ಕೃಷ್ಣ ನಾನೇ, ರಾಮಾಯಣದ ರಾಮ ನಾನೇ, ಈಗ ಕಲ್ಕಿ 2030ಕ್ಕೆ ಕಂಪ್ಲೀಟ್ ಚೇಂಜ್ ಮಾಡಿಬಿಡ್ತೀನಿ ನೋಡ್ತೀರಾ ಎನ್ನುವಂತಹ ವಿಡಿಯೋಗಳನ್ನು ನೀವು ಗಮನಿಸಿರ್ತೀರಿ. ಆ ವ್ಯಕ್ತಿ ನಿನ್ನೆ ಬೆಳಗಾವಿಯಲ್ಲಿ ಅರೆಸ್ಟ್ ಆಗಿದ್ದಾನೆ. ಯಾವ ಪ್ರಕರಣದ ಹಿನ್ನೆಲೆಯಲ್ಲಿ? 35,000ಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿರುವ ಆರೋಪದಲ್ಲಿ ಆ ಹಣದ ಮೊತ್ತ 4,500 ಕೋಟಿಗೂ ಅಧಿಕ ಹಣವನ್ನು ವಂಚನೆ ಮಾಡಿರ್ತಕ್ಕಂಥ ಪ್ರಕರಣದ ಆರೋಪದಲ್ಲಿ ಆ ವ್ಯಕ್ತಿಯನ್ನು ಈಗ ಬಂಧನ ಮಾಡಿದ್ದಾರೆ. ಸಖತ್ ಇಂಟ್ರೆಸ್ಟಿಂಗ್ ಇದೆ ವ್ಯಕ್ತಿ ಸ್ಟೋರಿ. ನಾನು ಹೇಳಿ ಮುಗಿಸೋ ಅಷ್ಟರಲ್ಲಿ ಬಹುಶಃ ನಿಮ್ಗನ್ಸುತ್ತೆ ಯಾವುದೋ ಒಂದು ಸಿನಿಮಾನೇ ನೋಡಿದ್ವೇನೋ ಅನ್ನೋವಂಥ ಒಂದು ಫೀಲ್ ಆಗುತ್ತೆ, ಅಷ್ಟು ಇಂಟ್ರೆಸ್ಟಿಂಗ್ ಇದೆ. ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅತಿಯಾದರೆ ಅಮೃತವೂ ವಿಷ, ಮತ್ತು ತುಂಬಿದ ಕೊಡ ತುಳುಕೋದಿಲ್ಲ ಅಂತ. ಬಟ್ ಈ ವ್ಯಕ್ತಿ ತನ್ನ ತುಂಬಿದ ಕೊಡವನ್ನು ಯಾಕೆ ತುಳುಕಿಸ್ಕೊಂಡ ಅಂತಲೂ ಗೊತ್ತಿಲ್ಲ. ಕಡೂರ್ನ ಒಂದು ಕಾರ್ಯಕ್ರಮದಲ್ಲಾಗಿರ್ಬೋದು, ಅಥವಾ ಆತ ಯಾವ್ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಮಾತಾಡುವಂಥ ಸ್ಪೀಚ್ನ ವಿಡಿಯೋಗಳನ್ನು ತಾನೇ ತನ್ನ ಇನ್ಸ್ಟಾಗ್ರಾಮ್ನಲ್ಲಿ ಹಾಕ್ಕೊಂಡು ವೈರಲ್ ಮಾಡಿಕೊಂಡು, ಯಾರು ಈ ವ್ಯಕ್ತಿ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾನಲ್ಲ, ಇಷ್ಟೊಂದು ಬಡಾಯಿ ಕೊಚ್ಕೊಳ್ತಾ ಇದ್ದಾನಲ್ಲ ಅನ್ನುವಂತಹ ಹೇಳಿಕೆಗಳು ಜನರ ಬಾಯಿಂದ ಬಂತು. ಅದು ಜಿಲ್ಲಾಡಳಿತಕ್ಕೆ ತಲುಪಿತು. ಜಿಲ್ಲಾಡಳಿತ ಇವನ ಮೇಲೆ ಒಂದು ಹದ್ದಿನ ಕಣ್ಣಿಟ್ಟು ನಿನ್ನೆ ಈತನನ್ನು ಅರೆಸ್ಟ್ ಮಾಡಿಸಿದೆ. ಹೇಳ್ತಾ ಹೋಗ್ತೀನಿ, ಕೇಳಿ ಮುಗಿಸೋ ಅಷ್ಟರಲ್ಲಿ ಬಹುಶಃ ನಿಮಗೆ ಒಂದು ಮೂವಿ ಫೀಲೇ ಆಗುತ್ತೆ. ಸೊ ನಾನು ಇವನನ್ನು ಹೀರೋ ಅನ್ಬೇಕಾ ಅಥವಾ ಹೀರೋ ರೂಪದಲ್ಲಿರ್ತಕ್ಕಂಥ ವಿಲನ್ ಅನ್ಬೇಕಾ ಒಂದು ಗೊತ್ತಾಗ್ತಿಲ್ಲ, ಕ್ಲಾರಿಟಿಯೂ ಸಿಗ್ತಾ ಇಲ್ಲ. ಸೊ ಪ್ರಕರಣ ಇತ್ಯರ್ಥ ಆದ ನಂತರ ಗೊತ್ತಾಗುತ್ತೆ ಹೀರೋನ, ವಿಲನ್ನ, ಅಥವಾ ಯಾರು ಗ್ಯಾಂಗ್ಸ್ಟರ ಇಲ್ಲ ಮಾನ್ಸ್ಟರ ಎಲ್ಲ ಗೊತ್ತಾಗುತ್ತೆ. ಯಾಕಿಷ್ಟು ಬಿಲ್ಡಪ್ ಕೊಡ್ತಾ ಇದ್ದೀನಿ ಅಂತಂದರೆ, ಈತನ ಬಗ್ಗೆ ಚರಿತ್ರೆಯನ್ನು ತೆಗೆದು ನೋಡಿದ ಮೇಲೆ ಒಬ್ಬ ಸಾಧಾರಣ ಐಸ್ ಕ್ರೀಮ್ ಮಾರ್ತಿದ್ದವನು 4,500 ಕೋಟಿ ಹಣದ ತನಕ ವಂಚನೆ ಮಾಡಬಹುದಾ? ಈ ಬಲಿಕಾ ಬಕರೆಗಳು ನಮ್ಮ ಜನ ಅಷ್ಟೊಂದು ಜನ ಇದ್ದಾರಾ ಅಂತ ಅನಿಸುತ್ತೆ ನಿಮಗೂ ಕೂಡ. ಓಕೆ, ಈಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ ವ್ಯಕ್ತಿಯ ಹೆಸರು ಬಂದು ಶಿವಾನಂದ ಎಸ್ ನೀಲಣ್ಣನವರ್. ಬೆಳಗಾವಿ ಜಿಲ್ಲೆಯ ಶಿವಂ ಅಸೋಸಿಯೇಷನ್ ಅಂತ ಒಂದು ಕಂಪನಿ ಕ್ರಿಯೇಟ್ ಮಾಡಿಕೊಂಡು ಆ ಕಂಪನಿಯ ಉದ್ಯಮಿ. ಯಾರು ಏನು ಎತ್ತ ಅಂತ ಹಿಂದೆಯಿಂದ ಬಂದ್ಬಿಡೋಣ. ಈಗ ಮೂಲತಃ ಹುಬ್ಳಿ ಜಿಲ್ಲೆಯ ಉಣಕಲ್ ಅಂತ ಒಂದು ಗ್ರಾಮದಲ್ಲಿ ಈ ವ್ಯಕ್ತಿ ಹುಟ್ಟುತ್ತಾನೆ. ಈತನ ತಂದೆ ಬಂದು ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರ ನಿವೃತ್ತಿಯ ನಂತರ ಅವ್ರಿಗೆ KEBಯಲ್ಲಿ ಕೆಲಸ ಸಿಗುತ್ತೆ. KEBಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವ್ರ ತಂದೆ. ಆ ಸಂದರ್ಭದಲ್ಲಿ ಅನಾರೋಗ್ಯದ ನಿಮಿತ್ತ ತಂದೆ ವಿಧಿವಶ ಆಗ್ತಾರೆ. ಸೊ ತಂದೆ ನಿಧನರಾದಂಥ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಶಿವಾನಂದ ಎಸ್ ನೀಲಣ್ಣನವರು ಇದ್ದಾರಲ್ಲ, ಈಗ ಅರೆಸ್ಟ್ ಆಗಿದ್ದಾರಲ್ಲ ವ್ಯಕ್ತಿ, ಇವ್ರ ಅಣ್ಣನಿಗೆ ಅನುಕಂಪದ ಆಧಾರದ ಮೇಲೆ ತಂದೆ ಕೆಲಸ ಸಿಗುತ್ತೆ. KEBಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದಾದ ನಂತರ ವರ್ಗಾವಣೆ ಆಗುತ್ತೆ. ಎಲ್ಲಿಂದ ಎಲ್ಲಿಗೆ? ಹುಬ್ಳಿಯಿಂದ ಬೆಳಗಾವಿಗೆ. ಹುಬ್ಳಿಲಿದ್ದ ಹುಟ್ಟಿದಂಥ ವ್ಯಕ್ತಿ ಬೆಳಗಾವಿಯಲ್ಲಿ ಈ ರೀತಿ ಸಾಮ್ರಾಜ್ಯ ಕಟ್ತಾನೆ ಅಂತಾರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆ ರೀತಿ ಇದೆ ಈ ವ್ಯಕ್ತಿಯ ಹಿನ್ನೆಲೆ. ಎಂಟೈರ್ ಫ್ಯಾಮಿಲಿ ಹಿರಿಯಣ್ಣನ ಜೊತೆಗೆ ಬೆಳಗಾವಿಗೆ ಶಿಫ್ಟ್ ಆಗುತ್ತೆ ಹುಬ್ಳಿಯಿಂದ. ಅದಾದ ನಂತರ ಈ ವ್ಯಕ್ತಿ ಅರೆಸ್ಟ್ ಆಗಿರ್ತಕ್ಕಂಥ ಈ ವ್ಯಕ್ತಿ 2nd PUC ವ್ಯಾಸಂಗ ಮುಗಿಸ್ಕೊಂಡು ಬೆಳಗಾವಿಯ ರೂರಲ್ ಕಾಲೇಜ್ ಒಂದರಲ್ಲಿ ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಅಟೆಂಡರ್ ಆಗಿ ಕೆಲಸ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಏನಾಯ್ತು ಏನೋ ಗೊತ್ತಿಲ್ಲ, ಸಂಬಳ ಸಾಲಿಲ್ವೋ ಅಥವಾ ನನ್ನ ದಾರಿ ಇದಲ್ಲ, ನಾನು ಬೇರೆನೇ ಅಂತ ಏನೋ ಮೈಂಡಿಗೆ ಬಂತು ಏನೋ ಗೊತ್ತಿಲ್ಲ, ಚಿಕ್ಕದಾಗಿ ಒಂದು ಸ್ವಂತ ಆಟೋವನ್ನು ಖರೀದಿ ಮಾಡಿಕೊಂಡು ಅದರೊಳಗಡೆ ಒಂದು ಐಸ್ ಕ್ರೀಮ್ ಫ್ರಿಡ್ಜ್ ಇಟ್ಕೊಂಡು ಊರುಗಳಿಗೆ ಐಸ್ ಕ್ರೀಮ್ ಮಾರೋದಕ್ಕೆ ವ್ಯಾಪಾರ ಶುರು ಮಾಡ್ತಾನೆ. 2004-2006 ಆಸುಪಾಸಿನಲ್ಲಿ, ಆ 3 ವರ್ಷ ಗ್ಯಾಪಲ್ಲಿ. ದುಡ್ಡು ಹಂಗೆ ನೋಡ್ರಿ ಹುಡುಕೊಂಡು ಬರುತ್ತೆ ಇಂಥವ್ರಿಗೆ, ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಕಷ್ಟಪಟ್ಟು ಮೈ ಬಗ್ಸಿ ಬೆವರು ಸುರಿಸಿ ದುಡ್ದು ಸಂಜೆ ತನಕ ಮಾಡಿದ್ರು ಮಂತ್ ಎಂಡಲ್ಲಿ ಮಕ್ಕಳು ಫೀಸ್ ಕಟ್ಟೋಕ್ಕಾಗದೆ ಪರದಾಡ್ತಕ್ಕಂಥ ಸಾವಿರಾರು ಜನ, ಲಕ್ಷಾಂತರ ಜನನ ಮಧ್ಯದಲ್ಲಿದ್ದಾರೆ. ಬಟ್ ಇವನಿಗೆ ನೋಡಿ ದುಡ್ಡು ಹುಡುಕೊಂಡು ಬರ್ತಾ ಇದೆ. ಹೆಂಗೆ ಬತ್ತು? ಮೈ ಬಗ್ಸ್ ದುಡ್ದಿದ್ದಾನೆ ಆ ಟೈಮ್ನಲ್ಲಿ. ಐಸ್ ಕ್ರೀಮ್ ಆಟೋ ಮಾಡಿಕೊಂಡು ವ್ಯಾಪಾರ ಮಾಡಿಕೊಂಡು ಬಂದಂಥ ದುಡ್ಡನ್ನು ಕೂಡಿಟ್ಟು ಅದನ್ನು ತೊಗೊಂಡೋಗಿ ಒಂದು ದೊಡ್ಡ ಫ್ಯಾಕ್ಟ್ರಿನೂ ಮಾಡವನೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿನೂ ಕೂಡ. ಅದರಲ್ಲಿ ಬಂದಂಥ ಹಣವನ್ನು ಲಕ್ಷ ಸಂಪಾದನೆ ಮಾಡಿದ್ದಾನೆ ಆ ಟೈಮ್ನಲ್ಲಿ. 2012ರಲ್ಲಿ ಸ್ಟಾಕ್ ಮಾರ್ಕೆಟಿಗೆ ತಗೊಂಡೋಗಿ ಇನ್ವೆಸ್ಟ್ ಮಾಡಿದ್ದಾನೆ. 15 ಲಕ್ಷ ಹಣವನ್ನು ಕಳ್ಕೊಂಡ್ಬಿಟ್ಟಿದ್ದಾನಲ್ಲಿ, ಲಾಸ್ ಆಗೋಗಿದೆ. ಅದಾದ ಮೇಲೆ ಇವನ್ ತಲೆಗೆ ಅದು ಏನು ಬಂತೋ ಗೊತ್ತಿಲ್ಲ, ಇದೇ ಸ್ಟಾಕ್ ಮಾರ್ಕೆಟ್ ಥರ ನಾನು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಈ ಜನಗಳು ಸಿಗ್ತಾರಲ್ಲ ಅಮಾಯಕರು, ಅವರೆಲ್ಲರಿಗೂ ಕೂಡ
ನೀನು 100 ಕೊಟ್ಟರೆ 200 ಕೊಡ್ತೀನಿ, 1000 ಕೊಟ್ಟರೆ 2000 ಕೊಡ್ತೀನಿ, ಲಕ್ಷ ಕೊಟ್ಟರೆ 2 ಲಕ್ಷ ಕೊಡ್ತೀನಿ. ಸಾಮಾಜಿಕವಾಗಿ ಈಗಲೂ ಕೂಡ ನಡೀತಾ ಇದೆ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಒಬ್ಬ ಹೇಳಿರ್ತಾನೆ 1000 ಕೊಟ್ಟರೆ 2000 ಕೊಡ್ತಾರಂತೆ ಯಾವುದೋ ಕಂಪ್ನಿ, ಕೊಡಬೇಕು ನಾನು ಫಸ್ಟ್ ಹಾಕ್ಬೇಕು ಅವ್ರಿಗೆ ದುಡ್ಡು, ಅದಾದಮೇಲೆ 2000 ಕೊಡ್ತಾರಂತೆ ಇಷ್ಟು ದಿನ ಬಿಡ್ಕೊಂಡು. ದಯವಿಟ್ಟು ಈ ರೀತಿಯ ಗ್ಯಾಂಬ್ಲಿಂಗ್ಗಳಿಗೆ ಬಲಿಯಾಗೋಕೆ ಹೋಗಬೇಡಿ. ಇದೇ ಆಗಿರೋದಿಲ್ಲ ಈಗ. ಸೊ ಸುಮಾರು 35,000ಕ್ಕೂ ಹೆಚ್ಚು ಜನರಿಗೆ ಅಂತ ನೆನ್ನೆ ತನಕ ಮಾಹಿತಿ ಇದ್ದಿದ್ದು, ಪ್ರೆಸೆಂಟ್ ಈ ಕ್ಷಣದ ಮಾಹಿತಿ ಬಂದು 45,000ಕ್ಕೂ ಹೆಚ್ಚು ಜನರಿಗೆ ಈತ ಮೋಸ ಮಾಡಿದ್ದಾನೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಸುಮಾರು 4,500 ಕೋಟಿ ಹಣ ಅವರಿಂದ ಪಡ್ಕೊಂಡು ಅದನ್ನು ತಗೊಂಡೋಗಿ ಎಲ್ಲಿಗೆ ಹಾಕೋನೆ ಅನ್ನುವಂಥದ್ದು ಈ ಕ್ಷಣದವರೆಗೂ ಕೂಡ ರಿವೀಲ್ ಆಗಿಲ್ಲ. ಸೊ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ ನಂತರ ಈಗ ವಿಚಾರಣೆ ನಡೀತಾ ಇದೆ. ವಿಚಾರಣೆ ನಡೆದ ನಂತರ ಇವನು ಯಾವ್ದಾದ್ರು ರೆಸಾರ್ಟ್ಗಳಿಗೆ ಹಾಕೋನ, ಇಲ್ಲ ಫಾರಿನ್ಗೆ ಏನಾದ್ರು ಫಂಡ್ ಆಗಿ ಏನಾದ್ರು ವರ್ಗಾವಣೆ ಮಾಡಿಬಿಟ್ಟವನ, ಇಲ್ಲ ಯಾವ್ದಾದ್ರು ಬೇನಾಮಿ ಆಸ್ತಿ ಮಾಡಿ ಇಟ್ಕೊಂಡವನ, ಇಲ್ಲ ಯಾವ್ದಾದ್ರು ರಾಜಕಾರಣಿಗಳ ಲಿಂಕ್ ಆಯ್ತಾ, ಎಲ್ಲ ಕೂಡ ಈಗ ಒಂದೊಂದಾಗಿ ಆಚೆ ಬರಬೇಕು. ಬಟ್ ಸರ್ಪ್ರೈಸ್ ಏನು ಅಂತಂದ್ರೆ ಒಬ್ಬನಾದ್ರೂ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ಇವನ ವಿರುದ್ಧ, ಮತ್ತೆ ಅರೆಸ್ಟ್ ಆಗಿದೆ ಹೇಗೆ ಅಂತ ನಿಮಗೆ ಕ್ವಶನ್ ಹುಡ್ಕೊಳುತ್ತೆ. ಈಗ ಇತ್ತೀಚೆಗೆ ಈ ವ್ಯಕ್ತಿ ಸಾಮಾಜಿಕ ಸಭೆಗಳಿಗೆ ಹೋಗಿ ಭಾಗವಹಿಸುವಂಥದ್ದು ಒಂಥರ ಕೈಯಾಲಿ ಆಗ್ಬಿಟ್ಟಿತ್ತು. ಯಾವುದಾದ್ರೂ ಒಂದು ಫಂಕ್ಷನ್ ನಡೀತೈತೆ ಅಂದರೆ ಹೋಗೋದು, ಮೈಕ್ ಇಸ್ಕೊಳ್ಳೋದು, ಅಬ್ಬರದ ಭಾಷಣ ಮಾಡುವಂಥದ್ದು. ಕಡೂರಿನ ಭಾಷಣದ ಸ್ಪೀಚ್ ನನ್ನ ತಲೆಗೆಲ್ಲ ಇಡೀ ಮೈಗೆಲ್ಲ ಹತ್ಬಿಟ್ಟಿತ್ತು. ಏನಪ್ಪ ಅವ್ನು ಹಿಂಗೆ ಮಾತಾಡ್ತಾನೆ ಅಂತ ವೈಬ್ರೇಟ್ ಆಗಿತ್ತು. ಏನು ಮಾತಾಡಿದಾಗ ಅದರ ವಿಡಿಯೋನ ಪ್ರಸಾರ ಮಾಡ್ತೀನಿ ಕೇಳಿ. ಮಹಾಭಾರತದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ, ರಾಮಾಯಣದಲ್ಲಿ ಶ್ರೀರಾಮಚಂದ್ರ, ಕಲಿಯುಗದಲ್ಲಿ ಆಟ್ ಪ್ರೆಸೆಂಟ್ ಶಿವಾನಂದ್ ಎಸ್ ನೀಲಣ್ಣವರ್ ಮತ್ತೆ ಬರಬೇಕಾಗಿದೆ, ಬಂದಿದ್ದೇನೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಛತ್ರಪತಿ ಶಿವಾಜಿ ಮಹಾರಾಜರು, ಸಂಗೊಳ್ಳಿ ರಾಯಣ್ಣನು ಹೇಗೆ ಇದ್ರು, ವೀರರಾಣಿ ಕಿತ್ತೂರು ಚೆನ್ನಮ್ಮ ಹೇಗಿದ್ರು, ಹಾಗೆ ನನ್ನ ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಸೊ ಕೇಳಿದ್ರಿ ಅಲ್ವಾ, ರಾಮಾಯಣದ ರಾಮ ನಾನೇ, ಮಹಾಭಾರತದ ಕೃಷ್ಣ ನಾನೇ, ಈಗ ಕಲಿಯುಗದಲ್ಲಿ ಮತ್ತೆ ಹುಟ್ಟು ಬಂದಿದ್ದೀನಿ, ನಾನೇ ಕಲ್ಕಿ. ಆ ಕಲ್ಕಿ ಯಾರು? ಶಿವಾನಂದ ಎಸ್ ನೀಲಣ್ಣನವರ್ ನಾನೇ. 2028ಕ್ಕೆ 224 ವಿಧಾನಸಭಾ ಕ್ಷೇತ್ರಗಳನ್ನು ನಾವು ಗೆದ್ದು ತೋರಿಸ್ತೀವಿ, ನನ್ನ ಹತ್ರ 15,000ಕ್ಕೂ ಹೆಚ್ಚು ಬಂದೂಕುಗಳಿದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಾನೆ. ಈ ವಿಡಿಯೋಗಳು ಯಾವಾಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು, ಸಹಜವಾಗಿ ಜಿಲ್ಲಾಡಳಿತ ಒಂದು ಸಣ್ಣ ಕಣ್ಣು ಇಟ್ಟಿರುತ್ತೆ. ಆದರೆ ಇವನ ಮೇಲೆ ಸ್ವಲ್ಪ ಹದ್ದಿನ ಕಣ್ಣನ್ನು ಇಟ್ಟು ಸಹಕಾರ ಆಡಳಿತ ಮಂಡಳಿ ಜೊತೆಗೆ ಜಿಲ್ಲಾಡಳಿತ ಜಂಟಿ ಕಾರ್ಯಾಚರಣೆಯಲ್ಲಿ ನಿನ್ನೆ ಈ ವ್ಯಕ್ತಿದು ಶಿವಂ ಅಸೋಸಿಯೇಷನ್ ಇತ್ತಲ್ಲ ಒಂದು ಕಂಪ್ನಿ, ಆ ಕಂಪ್ನಿ ಮೇಲೆ, ಇವನ್ ಕಚೇರಿ ಮೇಲೆ, ಇವನ್ ತಾವು ಇದ್ದಂಥ ಅಪಾರ್ಟ್ಮೆಂಟ್ ಮೇಲೆ, ಇವನ್ ಸ್ವಂತವಾಗಿ ವಾಸ ಮಾಡ್ತಿದ್ದಂಥ ಖಾಸಗಿ ಮನೆ ಮೇಲೆ ರೇಡ್ ಮಾಡಿ ಸುಮಾರು 3,700ಕ್ಕೂ ಚೆಕ್ಗಳು, ಅಂದರೆ ಜನರಿಂದ ಪಡೆದಿರ್ತಕ್ಕಂಥ ಚೆಕ್ಗಳು, ಆ ಬಾಂಡ್ ಪೇಪರ್ಗಳು, ಆರ್ಡಿಸ್ಗಳು, ಬ್ಯಾಂಕ್ನ ಪಾಸ್ಬುಕ್ಗಳು ಎಲ್ಲವನ್ನೂ ಕೂಡ ನಿನ್ನೆ ಫುಲ್ ದೋಚ್ಕೊಂಡು ಇವನನ್ನು ಅರೆಸ್ಟ್ ಮಾಡಿಕೊಂಡು ಹೋದರು. ಅದಾದಮೇಲೆ ಗೊತ್ತಾಗಿದ್ದು ಅವತ್ತು ಬಿಲ್ಡಪ್ ಕೊಡ್ಕೊಂಡು ಮಾತಾಡಿದಂಥ ವ್ಯಕ್ತಿನೇ ನೆನ್ನೆ ಅರೆಸ್ಟ್ ಆಗಿದ್ದಾನೆ ಅಂತ. ನನಗನ್ಸುತ್ತೆ 224 ವಿಧಾನಸಭಾ ಕ್ಷೇತ್ರಗಳನ್ನ ನಾವು ಗೆದ್ದು ತೋರಿಸ್ತೀವಿ, ನೋಡ್ತೀರಾ ಅಂತಲೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಲ್ಲ, ಅದೇ ಒಂದು ಬುಡಕ್ಕೆ ಬಂದು ಮುಳ್ಳಾಗಿ ಚುಚ್ಕೊಳ್ತು ಅಂತ ಅನಿಸ್ತಾ ಇದೆ ಈಗ. ಸುಮ್ಮನೆ ಇದ್ದಿದ್ರೆ ಆಗೋದು ಅಂತ ಅನಿಸ್ತಾ ಇದೆ ಈಗ. ಸೊ ಈಗ ಕ್ಯೂರಿಯಾಸಿಟಿ ನನಗೇನು ಅಂತಂದರೆ, ಅರೆಸ್ಟ್ ಮಾಡಿದ್ಯಾರು? ಸಹಕಾರ ಆಡಳಿತ ಮಂಡಳಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬರು ಅಧಿಕಾರಿ ಜಬೀವುಲ್ಲಾ ಅನ್ನೋಂಥವ್ರು ಕಂಪ್ಲೇಂಟ್ ಕೊಟ್ಬಿಟ್ಟು ಒಂದು ಸ್ಟೇಷನಲ್ಲಿ, ಅದಾದಮೇಲೆ ಜಿಲ್ಲಾಧಿಕಾರಿಗಳಾದಂಥ ರೋಷನ್ ಅವರು ಸೂಚನೆ ಮೇರೆಗೆ ಈ ಪ್ರಕ್ರಿಯೆ ನಡೆದಿದ್ದು. ನಿಮ್ಗಾಗಲಿ ನನಗಾಗಲಿ ಈಗ 45,000 ಜನಕ್ಕೆ ಮೋಸ ಮಾಡೋಲ್ಲ, ಅದ್ರಲ್ಲಿ ಒಬ್ಬನಾರು ಬಂದು ಕಂಪ್ಲೇಂಟ್ ಕೊಡಬಾರ್ದಾ? ಸಮಥಿಂಗ್ ಈಸ್ ಬಿಗ್, ಸಮಥಿಂಗ್ ಈಸ್ ರಾಂಗ್. ಎಲ್ಲೋ ಆದಿ ತಪ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಅದು ಎಂಕ್ವೈರಿ ಮೇಲೆ ಗೊತ್ತಾಗುತ್ತೆ ಏನಾಗಿರ್ಬೋದು ಅದು ಅಂತ. ಸೊ ಈ ವ್ಯಕ್ತಿ ಇದೇ ಮೇ 17ನೇ ತಾರೀಕು ಅಂದರೆ ನಾಳೆ ಒಂದು ಪ್ರೋಗ್ರಾಮ್ ಇಟ್ಕೊಂಡಿರ್ತಾನೆ ಬೆಳಗಾವಿಯಲ್ಲಿ, ಸ್ವಚ್ಛ ಬೆಳಗಾವಿ ಅಂತ. ಆ ಕಾರ್ಯಕ್ರಮಕ್ಕೆ ಸುಮಾರು 20,000 ಜನರನ್ನ ಸೇರಿಸುವಂಥ ಪ್ಲಾನ್ ಇರುತ್ತೆ. ಅಂದರೆ ಇಡೀ ನಾಳೆ ಒಂದೇ ದಿನದಲ್ಲಿ ಇಡೀ ಬೆಳಗಾವಿನ ಕ್ಲೀನ್ ಮಾಡುವಂಥ ಪ್ಲಾನ್. ಬಟ್ ಅದು ಸಾಮಾಜಿಕ ಸೇವೆಯಾಗಿ ಪರಿವರ್ತನೆ ಆಗಿತ್ತಾ, ಅಥವಾ ಆ 20,000 ಜನರಲ್ಲಿ ಯಾರನ್ನಾರು ಬಲಿಕ ಬಕ್ರ ಮಾಡುವಂಥ ಪ್ಲಾನ್ ಆಗಿತ್ತಾ ಗೊತ್ತಿಲ್ಲ. ಬಟ್ ಅದೀಗ ಪ್ರೋಗ್ರಾಮ್ ಫೇಲ್ ಆಗಿದೆ. ಈಗ ಸಖತ್ ಕ್ಯೂರಿಯಾಸಿಟಿ, ಸಖತ್ ಇಂಟ್ರೆಸ್ಟಿಂಗು ಈಗ ಉಟ್ಕೊಳ್ಳುತ್ತೆ ನಿಮಗೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ತೀನಿ ಅನ್ನೋಂಥ ಈ ವ್ಯಕ್ತಿ ಅಕ್ಯುಮೆನ್ ಅನ್ನೋಂಥ ಒಂದು ಆ್ಯಪ್ ಕ್ರಿಯೇಟ್ ಮಾಡಿಕೊಂಡು, ಆ ಆ್ಯಪಲ್ಲಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಜನರಿಗೆ ಆಸೆ ಆಮಿಷಗಳನ್ನು ಒಡ್ತಾ ಇರ್ತಾನೆ. ಯೂಶ್ವಲಿ ನಿಮಗೆ ಈಗ ಗೊತ್ತಿರುತ್ತೆ, ಯಾವುದಾದ್ರೂ ಒಂದು ರಾಷ್ಟ್ರೀಕೃತ ಬ್ಯಾಂಕ್ಗಳಾಗಿರ್ಬೋದು ಅಥವಾ ಇಲ್ಲಿ ಪ್ರಾದೇಶಿಕ ಬ್ಯಾಂಕ್ಗಳಾಗಿರ್ಬೋದು, ನೀವು ಹಣವನ್ನು ಹೂಡಿಕೆ ಮಾಡ್ತೀರಿ ಅಥವಾ FD ಆಗಿ ಇಡ್ತೀರಿ ಅಂತಂದರೆ ಒಂದು 7-8% ಬಡ್ಡಿ ಕೊಡ್ಬೋದು. ಎಕ್ಸಾಂಪಲ್, ನಾನು 1 ಲಕ್ಷನೋ ಅಥವಾ 10 ಲಕ್ಷನೋ ನನ್ನ ಹಣವನ್ನು ಯಾವ್ದಾದ್ರು ಬ್ಯಾಂಕಲ್ಲಿ ಇಡ್ತೀನಿ ಅಂತಂದರೆ 7-8% ಅಂತಂದರೆ 1 ಲಕ್ಷಕ್ಕೆ 7,000ದಿಂದ 8,000 ರೂಪಾಯಿನ ವಾರ್ಷಿಕ ಬಡ್ಡಿಯಾಗಿ ಕೊಡ್ತಾರೆ ಬ್ಯಾಂಕವರು. 10 ಲಕ್ಷ ಇಟ್ಟೆ ಅಂತಂದರೆ 70,000ದಿಂದ 80,000 ಒಳಗಡೆ ಬಡ್ಡಿ ಸಿಗುತ್ತೆ ವಾರ್ಷಿಕವಾಗಿ, ನಮ್ಮ ದುಡ್ಡು ಜೊತೆಗೆ ಅದು ಕೂಡ.
ಆದರೆ ಈ ವ್ಯಕ್ತಿ ಸುಮಾರು 37% ಬಡ್ಡಿ ಕೊಡ್ತೀನಿ ಇಯರ್ಲಿ ನಾನು ಅಂತ ಹೇಳಿರೋದು ಜನಕ್ಕೆ. ಅಂದರೆ 1 ಲಕ್ಷ ನೀವು ಕೊಟ್ಟಿರಿ ಅಂದರೆ 37,000 ಸೇರಿಸ್ಕೊಡ್ತೀನಿ. 10 ಲಕ್ಷ ನೀವು ಕೊಟ್ಟಿರಿ ಅಂತಂದರೆ 3,70,000 ಕೊಡ್ತೀನಿ. 1 ಕೋಟಿ ನೀವು ಕೊಟ್ಟಿರಿ ಅಂತಂದರೆ 37 ಲಕ್ಷ ಕೊಡ್ತೀನಿ, 37% ಬಡ್ಡಿ ಕೊಡ್ತೀನಿ ಅಂತೇಳಿ ಜನರ ಹತ್ರ ವಸೂಲಿ ಮಾಡಿಕೊಂಡು ಹಣವನ್ನು ಅದು ಎಲ್ಲೆಲ್ಲಿ ಇಟ್ಟವನೋ, ಏನೇನು ಮಾಡೋನೋ, ಹೆಂಗೆ ಮಾಡೋನೋ ಗೊತ್ತಿಲ್ಲ. ಸುಮಾರು 4,500 ಕೋಟಿಯಷ್ಟು ಹಣವನ್ನು ಆರೋಪ ಬಂದಿರತಕ್ಕಂಥದ್ದು ಈ ವ್ಯಕ್ತಿ ಮೇಲೆ. ಈತ ವೆಬ್ಸೈಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಆ ವೆಬ್ಸೈಟಲ್ಲಿ ಏನು ಅಂತಂದರೆ, ಸಹಜವಾಗಿ ಮನುಷ್ಯನಿಗೆ ಅವನೇ ಬಿಲ್ಡಪ್ ಕೊಡ್ಕೋಬಾರ್ದು. ಮನುಷ್ಯನಿಗೆ ಇನ್ನೊಬ್ಬ ಯಾರಾದ್ರು ಬಿಲ್ಡಪ್ ಕೊಡ್ಬೋದು. ನಮ್ಮ ಅಣ್ಣ, ಬಡವರ ಬಂಧು, ದೀನ ದಲಿತರ ಆಶಾ ಕಿರಣ, ಅಂಥವನು ಇಂಥವನು, ಇವೆಲ್ಲವನ್ನು ಕೂಡ ಸಾಮಾಜಿಕವಾಗಿ ನಾವು ಗಮನಿಸಿರ್ತೀವಿ. ಬಟ್ ಈ ವ್ಯಕ್ತಿ ತನ್ನದೇ ಆದಂಥ ಒಂದು ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಏನಂತ ಸ್ಲೋಗನ್ ಇಟ್ಕೊಂಡಿರ್ಬೋದು, ವರ್ಲ್ಡ್ ಬೆಸ್ಟ್ ಪರ್ಸನ್, ಪ್ರಪಂಚದ ಅತ್ಯಂತ ಬೆಸ್ಟ್ ವ್ಯಕ್ತಿ ನಾನು ಅಂತ ಅವರೇ ಹಾಕೊಂಡಿರ್ತಕ್ಕಂಥದ್ದು. ಜೊತೆಗೆ ನೀವು ನನಗೆ ಪ್ರೀತಿ ಕೊಡಿ, ನಾನು ನಿಮಗೆ ಪ್ರೀತಿ ಕೊಡ್ತೀನಿ, ಇದೊಂದು ಸ್ಲೋಗನ್ನು. ನೀವು ನನಗೆ ಹೆಲ್ಪ್ ಮಾಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಇದೊಂದು ಸ್ಲೋಗನ್ನು. ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಸೊ ಈ ವ್ಯಕ್ತಿ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಸೊ 4,500 ಕೋಟಿ ನಿಜನಾ, ಅಥವಾ ಅದಕ್ಕಿಂತ ಕಡಿಮೆ ಇದೆಯಾ, ಅಥವಾ ಅದಕ್ಕಿಂತ ಜಾಸ್ತಿ ಇದೆಯಾ? ಸಖತ್ ಕ್ಯೂರಿಯಾಸಿಟಿ ಇದೆ. ಬಡ್ಸ್ ಆ್ಯಕ್ಟ್ ಮೇಲೆ, ಒಂದಷ್ಟು ಸೆಕ್ಷನ್ಗಳ ಮೇಲೆ, RBIನ ನಿಯಮವನ್ನು ಪಾಲಿಸದೆ ಆ ನಿಯಮ ಉಲ್ಲಂಘನೆ ಮಾಡಿರ್ತಕ್ಕಂಥ ಒಂದಷ್ಟು ಸೆಕ್ಷನ್ಗಳ ಮೇಲೆ ಈ ವಿಯಕ್ತಿಯನ್ನು ಈಗ FIR ಮಾಡಿಕೊಂಡು ಅರೆಸ್ಟ್ ಮಾಡಿದ್ದಾರೆ ಈಗ. ಸೊ ಎನ್ಕ್ವೈರಿ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ, ರಾಜ್ಯ ಸರ್ಕಾರ ಯಾವ ರೀತಿ ಗಮನ ಹರಿಸುತ್ತೆ ಈ ಒಂದು ಕೇಸ್ ಮೇಲೆ? ಆ ವ್ಯಕ್ತಿ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದು ತೋರಿಸ್ತೀವಿ ನೋಡ್ತೀರಾ ಅಂತ ಸವಾಲಾಗ್ತಾನೆ ಅಂತಂದರೆ ದುಡ್ಡು ಇದ್ದೇ ಇರುತ್ತೆ. ನನ್ನ ಪ್ರಕಾರ ಆ ವ್ಯಕ್ತಿ ಒಂದೊಂದು ವಿಧಾನಸಭಾ ಕ್ಷೇತ್ರಗಳಿಗೆ ಒಂದು 20-30 ಕೋಟಿಯಷ್ಟು ಖರ್ಚು ಮಾಡೋಕ್ಕೆ ರೆಡಿ ಇದ್ದಾನೆ ಅಂತ ಅನಿಸುತ್ತೆ. ಆ ದುಡ್ಡು ಯಾವುದು? ಯಾವುದಾದ್ರು ರಾಜಕಾರಣಿಗಳ ಜೊತೆ ಚೈನ್ ಲಿಂಕ್ ಇದೆಯಾ? ಈ ಅಮಾಯಕರು ಜನ ಯಾವಾಗ ಬದಲಾಗ್ತಾರೆ? ಈ ಮುಗ್ಧರು, ಈ ಪೆದ್ರು, ಇವ್ರುಗಳಿಗೆಲ್ಲ ಏನು ಅಂತ ಹೇಳೋದು? ಬರೀ ದುರಾಸೆ ಜನಗಳಿಗೂ ಕೂಡ. 1,000 ಕೊಡ್ತೀನಿ ಸಾಕು, ಕೊಟ್ಬಿಡ್ತೀನಿ ಅಂತಂತಾರೆ. 1,000 ಕೊಡೋಕ್ಕೆ ಸಾಧ್ಯನಾ? 1,000 ಕೊಡ್ತಾನೆ ಅಂದರೆ ನಿಮ್ಮ ಹತ್ರ ಯಾಕೆ ಇಸ್ಕೋಬೇಕು? ಅವ್ನು ಯಾವ್ದಾದ್ರು ಪ್ರಾಪರ್ಟಿ ನಂಬರ್ ಡಬಲ್ ಮಾಡ್ಕೋಬೋದಲ್ವಾ? ಯಾವಾಗ ಬದಲಾಗ್ತೀರಿ ನೀವು ಜನಗಳು? ಅಟ್ಲೀಸ್ಟ್ ಅಲ್ಲಿ 45,000 ಜನ ಮೋಸಕ್ಕೆ ಹೋಗಿದ್ದೀರಂತಲ್ಲ. ನಂಗೆ ನಿಜವಾಗ್ಲೂ ಈಗಲೂ ಅವ್ನು ಹೀರೋನ ವಿಲನ್ ಅಂತ ಕನ್ಫ್ಯೂಷನ್ ಆಗ್ತಿರೋದು. ಇದಕ್ಕೆ ಒಬ್ಬನಾರು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ? ಯಾವುದಾದ್ರೂ ಒಂದು ಬ್ಯಾಂಕಲ್ಲಿ ಏನಾದ್ರು ಫ್ರಾಡ್ ಆಯಿತು, ಯಾವ್ದಾದ್ರು ಒಬ್ಬ ವ್ಯಕ್ತಿಯಿಂದ ಚಿಟ್ ಫಂಡಿಂದ ಫ್ರಾಡ್ ಆಯಿತು ಅಂತಂದರೆ 100 ಜನ ಲಗ್ಗೆಟ್ಟಿರ್ತಾರೆ ಅವ್ನ ಮನೆ ಮುಂದೆ, ಧರಣಿ ಮಾಡ್ತಿರ್ತಾರೆ, ಕೂಗಾಡ್ತಿರ್ತಾರೆ, ಅಳ್ತಾರೆ, ನಮ್ಮ ದುಡ್ಡು ಹೊಂಟಾಯ್ತು ಅಂತ ಬಾಯಿ ಬಡ್ಕೊಳ್ತಾ ಇರ್ತಾರೆ. ಬಟ್ ಇವನ ವಿಷಯದಲ್ಲಿ ಒಬ್ಬರಾದ್ರೂ ಹೋಗಿಲ್ವಲ್ಲ? ಆ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ವ್ಯಕ್ತಿನ ಕೇಳಿದ್ರೆ ಓಂ ನಮಃ ಶಿವಾಯ ಅಂತ ಹೇಳ್ತಾನೆ ವ್ಯಕ್ತಿ. ಆ ದುಡ್ಡ ಹೆಂಗ್ ರಿಕವರಿ ಮಾಡ್ಕೊಡ್ತೀಯ ಜನಗಳಿಗೆ ಅಂತ ಕೇಳಿದ್ರೆ ನನ್ನನ್ನು ಯಾರು ಕೇಳಿಲ್ಲ ಅಂತ ಹೇಳ್ತಾನೆ ವ್ಯಕ್ತಿ. ಹೆಂಗ್ ಸಾಧ್ಯ ಇದು? ಏನಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟವನ ಜನಗಳಿಗೆ ಬರ್ದಂಗೆ ಈ ವ್ಯಕ್ತಿ. ಸಕ್ಕ ಸರ್ಪ್ರೈಸ್ ಆಗಿದೆ ಈ ಮ್ಯಾಟ್ರು. ನಾನು ಇಷ್ಟೊಂದು ನಿಮಗೆ ಆಡಂಬರದಿಂದ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ದಯವಿಟ್ಟು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. 45,000 ಜನರು ಒಬ್ಬಂಗಾದ್ರೂ ಕಂಪ್ಲೇಂಟ್ ಕೊಡಬೇಕು ಅಂತ ಅನ್ಸಿಲ್ವಾ? ಇಲ್ಲ ಬೈದಲ್ಲಿ ಏನಾದ್ರು ಇದ್ದಾರೆ ಅವರು? ಇಲ್ಲ ಕಂಟ್ರೋಲ್ ಏನಾದ್ರು ಇದ್ದಾರೆ ಅವರು? ಗೊತ್ತಿಲ್ಲ. ಈ ದುಡ್ಡೇನಾದ್ರು ಫಾರಿನ್ಗೆ ಹೋಗೈತಾ ಯಾವ್ದಾದ್ರು ಫಂಡ್ ರೂಪದಲ್ಲಿ? ಗೊತ್ತಿಲ್ಲ. ಇಲ್ಲ ಕರ್ನಾಟಕದಲ್ಲಿ ಏನಾದ್ರು ಬೇರೆ ಬೇರೆ ಕಡೆ ಏನಾದ್ರು ಹೂಡಿಕೆ ಮಾಡೋಣ, ಯಾವ್ದಾದ್ರು ಬೇನಾಮಿ ಆಸ್ತಿಲಿ ಇದೆಯಾ, ಬ್ಲಾಕ್ ಮನಿಯಾಗಿ ಕನ್ವರ್ಟ್ ಆಗಿದೆಯಾ? ಗೊತ್ತಿಲ್ಲ. ಬಟ್ 4,500 ಕೋಟಿಯಷ್ಟು ವಂಚನೆ ಮಾಡಿದ್ದಾನೆ ಅನ್ನೋಂಥದ್ದು ಸ್ಪಷ್ಟವಾಗಿ ಸಿಗ್ತಾ ಇರ್ತಕ್ಕಂಥದ್ದು. ಬಟ್ ಅದು ಹೇಗೆ ಮಾಡೋನೆ, ಹೆಂಗೆ ತಗೊಂಬಂದ ದುಡ್ಡನ್ನ, ಈ ಜನ ಅದು ಹೆಂಗೆ ಯಾಮಾರಿದ್ರು, ಒಂದು ಸಿನಿಮಾ ಮಾಡಿದ್ರು ಕೂಡ ಆಶ್ಚರ್ಯ ಆಗಲ್ಲ. ಅಷ್ಟು ಎಳ್ಕೊಂಡು ಆಗ್ತಾ ಇದೆ ಈ ಟಾಪಿಕ್. ಸೊ ಅದೇ ವ್ಯಕ್ತಿ ಈಗ ಅರೆಸ್ಟ್ ಆಗಿ ಈಗ ಕಂಬಿ ಹಿಂದ್ಗಡೆ ಇರ್ತಕ್ಕಂಥದ್ದು. ಸೊ ನಿಜಕ್ಕೂ ಆ ವ್ಯಕ್ತಿ ಫ್ರಾಡ್ ಮಾಡಿದ್ದಾನ ಅಥವಾ ಅದು ಹೆಂಗೆ ಮಾಡ್ದ, ಅಪ್ಪಿತಪ್ಪಿ ಅವನು ಫ್ರಾಡ್ ಮಾಡಿದ್ರೆ ನಿಜಕ್ಕೂ ಕ್ಯೂರಿಯಾಸಿಟಿ ಹೆಂಗಪ್ಪ ಮಾಡಿದೆ ಅಂತ ಇಡೀ ದೇಶಕ್ಕೆ ಹೇಳ್ಬೇಕಾಗುತ್ತೆ. ವ್ಯಕ್ತಿ ಮಾದರಿ ಆಗಬೇಕಾಗುತ್ತೆ. ಏನು ಫ್ರಾಡೇ ಮಾಡಿಲ್ಲ ನಾನು, ಹಿಂಗೆ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ ಬಂದರೆ. ಬಟ್ ಇಲ್ಲಿ RBIನ ನಿಯಮವನ್ನು ಪಾಲಿಸದೆ ನಿಯಮವನ್ನು ಉಲ್ಲಂಘನೆ ಮಾಡಿರೋದ್ರಿಂದ ವ್ಯಕ್ತಿನ ಅರೆಸ್ಟ್ ಮಾಡಿದ್ದಾರೆ ಈಗ. ಸೊ ಜಿಲ್ಲಾಧಿಕಾರಿಗಳು ಹೇಳ್ತಾ ಇದ್ರು, ಜೊತೆಗೆ ಒಂದಷ್ಟು ಜನ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ದಯವಿಟ್ಟು ಜನ ಮೋಸ ಹೋಗಬೇಡಿ, 1,000 ಕೊಡ್ತೀವಿ, 1,500 ಸೇರಿಸ್ಕೊಡ್ತೀವಿ ಅನ್ನೋಂಥ ಪ್ರತಿಯೊಂದು ಕೂಡ ಫ್ರಾಡ್ ಆಗಿರುತ್ತೆ. ಯಾವುದಾದ್ರೂ ಒಂದು ಕಂಪನಿಯ ಮೂಲಕ ನೀವು ಹಣವನ್ನು ಹೂಡಿಕೆ ಮಾಡ್ತಾ ಇದ್ದೀರಿ ಅಂತಂದರೆ ಅದು RBI ನಿಯಮದಲ್ಲಿ ಇದೆಯಾ, RBI ಸದಸ್ಯತ್ವವನ್ನು ಪಡ್ಕೊಂಡಿದೆಯಾ, ಅದು ನೋಂದಣಿ ಆಗಿದೆಯಾ, ದಯವಿಟ್ಟು ಅದನ್ನು ಪರಿಶೀಲನೆ ಮಾಡ್ಕೊಂಡು ಹಣವನ್ನು ಇನ್ವೆಸ್ಟ್ ಮಾಡಿ ಅಂತ ಒತ್ತಿ ಹೇಳ್ತಾ ಇದ್ರು ಜಿಲ್ಲಾಧಿಕಾರಿಗಳು. ನಮ್ಮ ಜನಕ್ಕೆ ಈ ರೀತಿ 1,000 ಕೋಟಿ ಮೋಸ ಮಾಡಿದ್ರು ಬುದ್ಧಿ ಅಂತೂ ಕಲಿಯಲ್ಲ. ಮುಗ್ಧ ಜನರು, ಕೆಲವರು ಸೇನೆಯಿಂದ ನಿವೃತ್ತಿ ಆಗಿರ್ತಕ್ಕಂಥವ್ರಂತೆ ಅವನ ಹತ್ರ ಮೋಸ ಹೋಗಿರ್ತಕ್ಕಂಥದ್ದು. 1-2 ಲಕ್ಷನೋ, ಕೆಲವರು ಮಿತಿ ಮೀರಿ 10 ಲಕ್ಷ ಇಟ್ಟಿರ್ಬೋದು, ಕೆಲವರು 50 ಲಕ್ಷ ಇಟ್ಟಿರ್ಬೋದು. ಕಲಾಸ್. ಒಟ್ಟಾರೆಯಾಗಿ ಜನ ಎಲ್ಲಿವರೆಗೆ ಬುದ್ಧಿವಂತರಾಗಲ್ಲ ಅಲ್ಲಿ ತನಕ ಇಂಥವ್ರಂತೂ ತಲೆನೂ ಕೆಡಿಸ್ಕೊಳ್ಳಲ್ಲ. ಜನ ಎಲ್ಲಿವರೆಗೆ ಮೋಸ ಹೋಗ್ತಾರೆ ಅಲ್ಲಿ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ. ಮೋಸ ಮಾಡೋನ್ ಗ್ರೇಟ್ ಅಲ್ಲ, ಮೋಸಕ್ಕೊಳಗಾಗೋನ್ ಗ್ರೇಟ್. ಅಷ್ಟೇ ಆಗಿದ್ದಿಲ್ಲಿ. ಬಂಡವಾಳನೇ ನೀವು. ಕಾದ್ ನೋಡೋಣ. ಈ ವ್ಯಕ್ತಿ ಬಗ್ಗೆ ಗೊತ್ತಾಯ್ತಲ್ಲ, ಐಸ್ ಕ್ರೀಮು ಅಟೆಂಡ್ರು, ಅಲ್ಲಿಂದ ಒಂದು ಬಿಸ್ನೆಸ್ ಮ್ಯಾನ್ ಆಗಿ ಒಂದು ಕಂಪ್ನಿ ಕಟ್ಕೊಂಡು ದುಡ್ಡನ್ನು ಡಬ್ಬಲ್ ಮಾಡಿದ್ದು,
ಆ ದುಡ್ಡು ಇಲ್ಲಿ ತನಕ ಬಂದಿರತಕ್ಕಂಥದ್ದು ಅಧಿಕಾರಿಗಳೇನೋ ಈಗ ಯಾವುದೋ ನ್ಯೂಸಲ್ಲಿ ನೋಡ್ತಾ ಇದೆ, ಹಣವನ್ನು ಎಣಿಸೋದಕ್ಕೆ ಪರದಾಡ್ತಾ ಇದ್ದಾರೆ, ಸುಸ್ತಾಗ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಅದೆಷ್ಟು ಇದ್ದದಪ್ಪ ಲಕ್ಷ್ಮಿ, ಅದೆಲ್ಲೋ ಕೂತಿದ್ಲಪ್ಪ ಇವನ ಮನೆ ಹತ್ರ, ನನಗಂತೂ ಗೊತ್ತಿಲ್ಲ. ಲಕ್ಷ್ಮೀದೇವಿ ಒಟ್ಟಾರೆಯಾಗಿ ಏನಾಗುತ್ತೆ ವಿಚಾರಣೆ ಬಳಿಕ ಅನ್ನುವಂಥದ್ದನ್ನು ತೀವ್ರ ಕುತೂಹಲ ನಿಮಗಿಂತ ಹೆಚ್ಚಾಗಿ ನನಗೂ ಇದೆ. ವೆಯ್ಟ್ ಮಾಡೋಣ ಏನಿದೆ ಅನ್ನುವಂಥ ಅಪ್ಡೇಟನ್ನು ನೆಕ್ಸ್ಟ್ ಡೇಸಲ್ಲಿ ನಾನು ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.